ಎಚ್.ಡಿ. ಕುಮಾರಸ್ವಾಮಿಯ ಮೇಲೆ ಆರೋಪವಿದೆ. ಲೋಕಾಯುಕ್ತದವರು ಈಗ ಮತ್ತೆ ಅನುಮತಿ ಕೇಳಿದ್ದಾರೆ. ರಾಜ್ಯಪಾಲರಿಗೆ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಆರೋಪ ಇದೆ. ಲೋಕಾಯುಕ್ತದವರು ಈಗ ಮತ್ತೆ ಅನುಮತಿಯನ್ನ ಕೇಳಿದ್ದಾರೆ ಅನ್ನೋ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ ಮಾಧ್ಯಮಗಳ ಮುಂದೆ. ನನ್ನ ವಿಚಾರದಲ್ಲಿ ದೂರು ಕೊಟ್ಟ ದಿನವೇ ನೋಟಿಸ್ ಕೊಡ್ತಾರೆ. ಇದು ರಾಜ್ಯಪಾಲರು ಸೆಲೆಕ್ಟಿವ್ ಆಗಿ ಮಾಡಿದಂತೆ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಧ್ಯಮಗಳ ಮುಂದೆ ಸಿಎಂ ಕೇಳಿದ್ದಾರೆ. ನಾವು ಕೇಳಿದ್ರೆ ಹೀಯಾಳಿಸದಂತೆ ಆಗುತ್ತಾ ಅಂತ ಸಿಎಂ ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವಾಮಿಯವರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ 23/11/2023ರಲ್ಲಿ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. ಆದರೆ ಇವತ್ತಿನವರೆಗೂ ಕೊಟ್ಟಿಲ್ಲ, ಮತ್ತೆ ಕೇಳಿದ್ದಾರೆ ಅಷ್ಟೇ. ಗೊತ್ತಾಯ್ತು? ಅದನ್ನ ಮತ್ತೆ ಕೇಳಿದ್ದಾರೆ. ಅಂದರೆ 26/7/2024ರಲ್ಲಿ ಅಬ್ರಾಹಿಂ ನನ್ನ ಮೇಲೆ ಕೊಡ್ತಾರೆ 11:15 ಗಂಟೆಗೆ. 10 ಗಂಟೆಗೆ ಶೋಕಾಸ್ ನೋಟಿಸ್ ತಯಾರಾಗ್ಬಿಡ್ತದೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವೋ? ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ತರ ಚಿಕ್ ಅಂಡ್ ಚೂಸ್ ಮಾಡಬೇಡಿ, ಸೆಲೆಕ್ಟಿವ್ ಆಗಿ ಮಾಡಕ್ ಹೋಗ್ಬೇಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.